ನಿಲ್ಲಿಸಿ ನಿಲ್ಲಿಸಿ ದಂಡನೆಯನ್ನು. ಯಾರಿಗೆ ದಂಡನೆ? ಯಾವುದಕ್ಕೋಸ್ಕರ ದಂಡನೆ? ಅಪ್ಪಾಜಿಯವರ ಮೇಲಿನ ದಂಡನೆಯನ್ನು ನಾವು ಹಿಂದಕ್ಕೆ ಪಡೆದಿದ್ದೇವೆ. ಹೋಗಿ, ಹೊರಟು ಹೋಗಿ. ಅಪ್ಪಾಜಿ, ನಾವು ಜೀವಂತವಾಗಿರುವ ತನಕ ನಿಮಗೆ ಯಾವುದೇ ಅಪಾಯ ಬಾರದಂತೆ ನಾವು ನೋಡಿಕೊಳ್ಳುತ್ತೇವೆ. ಅಯ್ಯೋ, ಏನಿ ಘೋರ, ಏನಿ ಘೋರ! ನೋಡಲಾರೆ ನಾನು ಈ ಘೋರ ದೃಶ್ಯ ನೋಡಲಾರೆ. ಯಾವ ಅನಾಹುತ ನಡೆಯುವುದನ್ನು ನಿಲ್ಲಿಸುವುದಕ್ಕೋಸ್ಕರ ನಾವು ಓಡೋಡಿ ಬಂದೆವು. ಆ ಅನಾಹುತ ನಡೆದೇ ಹೋಯಿತೆ. ನಿಮ್ಮ ಕಣ್ಣುಗಳನ್ನು ಕಿತ್ತೇ ಬಿಟ್ಟರೆ ನೀವು ಅಂಧರಾಗೆ ಹೋದಿರಾ? ಅಯ್ಯೋ ವಿರೂಪಾಕ್ಷ! ಪುತ್ರ ಶೋಕದಿಂದ ತಪ್ತನಾಗಿ ನ್ಯಾಯ ಅನ್ಯಾಯಗಳ ನಿರ್ಧಾರದ ಅಧಿಕಾರವನ್ನು ಅನ್ಯರ ಕೈಗೆ ಒಪ್ಪಿಸಿ ನಿಮಗೆ ಅಳಿಸಲಾರದಂತ ಅನ್ಯಾಯವಾಗಲು ನಾವೇ ಕಾರಣರಾದರೆ ಅಪ್ಪಾಜಿ, ನಾವೇ ಕಾರಣರಾದರೆ. ಯಾರು ನಮ್ಮನ್ನು ಚಿಕ್ಕಂದಿನಿಂದ ಅಕ್ಕರೆಯಿಂದ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದರೋ, ಯಾರು ಈ ನಮ್ಮ ಕಣ್ಣುಗಳನ್ನು ಉಳಿಸಿ ನಾವು ಪಟ್ಟಕ್ಕೇರಲು ಕಾರಣರಾದರು, ಅಂಥವರ ಕಣ್ಣುಗಳನ್ನು ಕೀಳಿಸುವುದಕ್ಕೆ ನಾವೇ ಕಾರಣರಾದವೇ ಅಪ್ಪಾಜಿ, ನಾವೇ ಕಾರಣರಾದವೇ. ಅಂದು ನಾವು ಸಿಂಹಾಸನವನ್ನೇರುವ ಸಮಯದಲ್ಲಿ ನ್ಯಾಯ ನೀತಿ ಧರ್ಮಗಳ ಪರಿಪಾಲನೆಯನ್ನು ಮರೆಯಬಾರದೆಂದು ನೀವು ನಮ್ಮ ಕೆನ್ನೆಗೆ 3 ಏಟುಗಳನ್ನು ಹೊಡೆದಿರಿ. ಆ ಏಟುಗಳನ್ನ ಮರೆಯುವ ಮುನ್ನವೇ ನೀವು ಅನ್ಯಾಯ, ಅನೀತಿ, ಅಧರ್ಮಗಳ ಅತ್ಯಾಚಾರಕ್ಕೆ ಬಲಿಯಾಗಿ ಹೋದಿರಾ ಅಪ್ಪಾಜಿ. ಅಯ್ಯೋ ಅಯ್ಯೋ, ಈ ಪಾಪದ ಹೊರೆಯನ್ನು ಹೇಗೆ ತಾನೇ ಹೊರಲಿ? ರಕ್ತ ಅಪ್ಪಾಜಿ, ರಕ್ತ! ಈ ನಿಮ್ಮ ನೇತ್ರಗಳಿಂದ ಹರಿಯುತ್ತಿರುವ ರಕ್ತ ಬರೀ ರಕ್ತವಲ್ಲ, ನಿರಪರಾಧಿಗೆ ನಿರ್ದಾಕ್ಷಿಣ್ಯವಾಗಿ ದಂಡನೆಯಿದ್ದ ಅನ್ಯಾಯದ ನೋವಿನ ದಾಲಾಹಲ. ಅಯ್ಯೋ ಅಯ್ಯೋ, ನಿಮಗಾದ ಈ ಅನ್ಯಾಯಕ್ಕೆ ನಿಮ್ಮಲ್ಲಿ ಕ್ಷಮೆ ಯಾಚಿಸುವುದಕ್ಕೂ ನಮಗೆ ಅರ್ಹತೆ ಇಲ್ಲವಾಯಿತೇ ಅಪ್ಪಾಜಿ. ಸ್ನೇಹಿತರೆ, ನೀವೆಲ್ಲ ಮಧ್ಯಾಹ್ನದ ಊಟ ಮುಗಿಸಿ ಬಂದಿದ್ರಿ. ಅದಕ್ಕೆ ನನಗನ್ನಿಸ್ತು ನನ್ನ ಕಾಲೇಜಿನ ಆ ದಿವಸಗಳು ನೆನಪಾಗು. ಒಂದು ಪಾತ್ರ ಅಭಿನಯ, ಶ್ರೀಕೃಷ್ಣ ದೇವರಾಯ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ತುಣುಕನ್ನ ನಿಮ್ಮೊಂದಿಗೆ ನಿಮ್ಮ ಎದುರು ಆರಂಭದಲ್ಲೇ ಹೇಳುವ ಅಂತ ಮನಸ್ಸಾಯ್ತು. ಎನಿವೆ, ಖುಷಿ ಪಟ್ರಿ ಅನ್ಕೊಳ್ತೇನೆ. ನೋಡಿ, ನಮ್ಮ ಮಾನ್ಯ ಕುಲಪತಿಗಳು ಹೇಳಿದ ಹಾಗೆ ತಂತ್ರಜ್ಞಾನಗಳ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ತಜ್ಞರು ಬಂದು ಹೇಳಿದ್ದಾರೆ ಈಗಾಗಲೇ. ನಾವು ಸಹ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಇಲ್ಲಿ ಹಲವಾರು ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸುವ ಒಂದು ಅಭೂತಪೂರ್ವ ಪ್ರಯತ್ನವನ್ನ ನಾವು ನಡೆಸಿದೆವು. ನಾನೀಗ ನಿವೃತ್ತನಾಗಿ 7 ವರ್ಷ ಆಯಿತು. ಅಲ್ಲಿ ಒಂದೇ ಸಲ 31 ರೈತ ಸ್ನೇಹಿ ಪುಸ್ತಕಗಳನ್ನ ನಾವು ಪ್ರಕಟ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಅವೆಲ್ಲವೂ ಸೋಲ್ಡ್ ಔಟ್ ಆಯ್ತು. ಕೃಷಿ ಮೇಳದಲ್ಲಿ 20 ರೂಪಾಯಿ ಕ್ರಯ ಇಟ್ಟಿದ್ವಿ. ಅದಕ್ಕಿಂತ ಜಾಸ್ತಿ ಇಟ್ಟರೆ ರೈತರು ಕೊಂಡ್ಕೊಳ್ಳೋದಿಲ್ಲ ಅಂತ. ಅದನ್ನ ಮರುಮುದ್ರಣ ಮಾಡಲಿಕ್ಕೆ ಕರ್ನಾಟಕ ಹೈದರಾಬಾದ್ ಬೋರ್ಡ್ ಅಲ್ಲಿ ಹೋಗಿ ಸೆಕ್ರೆಟರಿ ಅವರನ್ನ ಕೇಳಿಕೊಂಡಾಗ ಪುನಃ 35,000 ಕೃತಿಗಳನ್ನ ಅವರು ಪ್ರಿಂಟ್ ಮಾಡಿದ್ರು. ಅಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ 6 ಜಿಲ್ಲೆಗಳ ಎಲ್ಲ ಗ್ರಾಮ ಪಂಚಾಯತ್ ಲೈಬ್ರರಿಗಳಲ್ಲಿ ಅವುಗಳನ್ನ ಹಂಚಿದೆವು. ಹೀಗಾಗಿ ರೈತರಿಗೆ ಒಂದು ಅಳಿಲು ಸೇವೆಯನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ನಡೆಸಿದ್ದೇವೆ ಅನ್ನೋ ಹೇಳುವ ಮಾತನ್ನ ಹೇಳ್ತಾ, ಮೀನುಗಾರಿಕೆಯಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿದ್ದಾವೆ. ಒಂದೇ ಒಂದು ತಂತ್ರಜ್ಞಾನದ ಬಗ್ಗೆ ನಿಮಗೆ ಹೇಳಿ ನಿಮ್ಮನ್ನ ನಗಿಸುವ ಒಂದು ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಇಲ್ಲೇ ಮಂಡ್ಯದಲ್ಲಿ ಒಂದು 5-6 ರೈತರು ಇದ್ದಾರೆ. ಅವರು ಆ ಚೌಳುಪ್ಪಿನ ನೀರಾದ್ದರಿಂದ ಕೃಷಿಯಿಂದ ಏನು ಲಾಭ ಇಲ್ಲ ಅವರಿಗೆ. ಹೀಗಾಗಿ ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ರು ಅಲ್ಲಿ ಹೋಗಿ ಅವರಿಗೆ ಪ್ರಾತ್ಯಕ್ಷಿಕೆಯನ್ನ ನೀಡಿ ಕಲಿಸಿಕೊಟ್ಟು ಬಂದರು. ಏನು ಅಂದ್ರೆ, ಒಂದು ಸಣ್ಣ ಜಾಗ, ಒಂದು 5 ಸೆಂಟೋ 6 ಸೆಂಟೋ ಸಣ್ಣ ಜಾಗದಲ್ಲಿ ನೀರಿನ ಕೊಳವನ್ನ ತಯಾರು ಮಾಡಿ ಅಲ್ಲಿ 1.5 ಲಕ್ಷ ಮೀನು ಮರಿಗಳನ್ನ ಬಿಟ್ಟು ಅವುಗಳನ್ನ 3 ತಿಂಗಳು ಪಾಲನೆ ಮಾಡಿ ಒಂದೊಂದು ಮೀನಿಗೆ 2 ರೂಪಾಯಿಗೆ ಮಾರಾಟ ಮಾಡಿ
ಅವರು 3-4 ಲಕ್ಷ ರೂಪಾಯಿ 4 ತಿಂಗಳಲ್ಲಿ ಗಳಿಸಿದರು. ಅದು 2-3 ಕ್ರಾಪ್ ತೆಗಿಬಹುದು ಅನ್ನುವುದನ್ನು ಅವರು ತೋರಿಸಿ ಈಗ ವರ್ಷದಲ್ಲಿ ಈ 7-8 ಲಕ್ಷ ಗಳಿಸಬಹುದು ಅನ್ನೋದನ್ನ ಅಲ್ಲಿಯ ರೈತರು ತೋರಿಸಿಕೊಟ್ಟಿದ್ದಾರೆ. ತಾವು ಸಹ ಈ ಒಂದು ಉದಾಹರಣೆಯನ್ನ ತಗೊಂಡು ಎಲ್ಲಿ ನಿಮಗೆ ಕೃಷಿಯಿಂದ ಲಾಭ ಇಲ್ಲ ಅನ್ನುವ ಜೌಳು ಪ್ರದೇಶ ಅಂತದ್ದೇನಾದರೂ ಇದ್ರೆ ಅಲ್ಲಿ ಇದನ್ನು ಸುಲಭವಾಗಿ ತಾವು ಮಾಡಬಹುದು. ನಮ್ಮ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ನಮ್ಮ ಡೈರೆಕ್ಟರ್ ಆಫ್ ರಿಸರ್ಚ್ ಅವರು ಇಲ್ಲೇ ಇದ್ದಾರೆ. ಸೊ ಅವರಿಗೆ ಇದೆಲ್ಲದರ ಗಮನಕ್ಕೆ ಬಂದಿದೆ. ಸೊ ಯಾರ್ಯಾರು ಅದರಲ್ಲಿ ಆಸಕ್ತಿ ಇದ್ದೀರಾ ಅವರು ಆ ಮಂಡ್ಯದ ಆ ರೈತರನ್ನ ಭೇಟಿಯಾಗಬಹುದು. ಮತ್ತೆ ಸ್ನೇಹಿತರೆ, ಇನ್ನು ಜೀವನದಲ್ಲಿ ಏನಪ್ಪಾ ನಿನಗೆ ಜೀವನದಲ್ಲಿ ಬೇಕು ಅಂತ ಕೇಳಿದ್ರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಸಂತೋಷ. ಯಾರಿಗೆ ಬೇಡ? ಎಲ್ಲರಿಗೂ ಬೇಕಾಗಿರೋದು ಸಂತೋಷ. ಆ ಸಂತೋಷವನ್ನ ಗಳಿಸುವ ನಿಟ್ಟಿನಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ದುಡಿದಾಗ ಆ ಸಂತೋಷ ನಮಗೆ ಸಿಗುತ್ತೆ. ಒಂದು ಕವಿವಾಣಿ ಹೀಗಿದೆ: ಮಳೆ ಬಾರದೆ ಹೋದರೆ ಭೂಮಿಗೆ ಬರ, ಮಳೆ ಬಾರದೆ ಹೋದರೆ ಭೂಮಿಗೆ ಬರ, ಪ್ರೀತಿ ಇಲ್ಲದೆ ಹೋದರೆ ಬದುಕೇ ಬರ. ಪ್ರೊಫೆಸರ್ ಭಿಕ್ಷಾವರ್ತಿ ಮಠ್, ಹರಿಹರ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲರು ಬರೆದಿರ್ತಕ್ಕಂಥ ಈ ಸಾಲುಗಳು, ಅವರು ಹಲವಾರು ಕವಿತೆಗಳನ್ನು ಬರೆದಿದ್ದಾರೆ. ನಮ್ಮ ಮನಸ್ಸನ್ನ ಅರಳಿಸುವ, ನಮ್ಮ ಹೃದಯವನ್ನು ತಟ್ಟುವಂತಹ ಸಾಲುಗಳಲ್ಲಿ ನೋಡಿ, ಜಾತಿ ಜಾತಿ, ಆ ರಿಲಿಜನ್ ಈ ರಿಲಿಜನ್ನು, ಆ ಧರ್ಮ ಈ ಧರ್ಮ ಅಂತ ನಾವು ಹೊಡೆದಾಡ್ತೀವಿ. ಆ ಕವಿ ಎಷ್ಟು ಸುಂದರವಾಗಿ ಹೇಳ್ತಾರೆ: ಅದೇ ಕಲ್ಲು ಅದೇ ಮಣ್ಣು ಮಂದಿರ ಮಸೀದಿಯೊಳಗೆ, ಅದೇ ಕಲ್ಲು ಅದೇ ಮಣ್ಣು ಮಂದಿರ ಮಸೀದಿಯೊಳಗೆ, ಅದೇ ಪ್ರೀತಿ ಅದೇ ಪ್ರೇಮ ಎಲ್ಲ ಮನುಷ್ಯರೊಳಗೆ, ಅದೇ ಮೂಳೆ ಅದೇ ಮಾಂಸ ಎಲ್ಲ ಮನುಷ್ಯರೊಳಗೆ, ಈಶ್ವರ ಅಲ್ಲ ಎಲ್ಲ ಒಂದೇ, ಅಂತರಂಗದ ಕಣ್ಣು ತೆರೆದವರಿಗೆ. ನಾವೆಲ್ಲರೂ ಅಂತರಂಗದ ಕಣ್ಣು ತೆರೆದು ನೋಡಿದಾಗ ನಮಗೆ ನಿಜವಾದ ಸತ್ಯ ಏನು ಅಂತ ಗೊತ್ತಾಗತ್ತೆ. ಸ್ನೇಹಿತರೆ, ಇನ್ನೂ ಒಂದ್ ಕಡೆ ಹೇಳ್ತಾರೆ, ಎಕ್ಸ್ರೇ ಕಣ್ಣಿಗೆ ಕಾಣುವುದು ಅದೇ ಮೂಳೆ ಅದೇ ಕೀಲು. ಮುಖೇಶ್ ಅಂಬಾನಿ ಅವರನ್ನೇ ಕರ್ಕೊಂಡು ಬಂದು ನಿಲ್ಲಿಸ್ರಿ, ಅಥವಾ ಒಬ್ಬ ಭಿಕ್ಷುಕನನ್ನೇ ಕರ್ಕೊಂಡು ಬಂದು ನಿಲ್ಲಿಸ್ರಿ, ಆ ಎಕ್ಸ್ರೇ ಮಾತ್ರ ಏನು ತಾರತಮ್ಯ ಮಾಡೋದಿಲ್ಲ. ಎಕ್ಸ್ರೇ ಕಣ್ಣಿಗೆ ಕಾಣುವುದು ಅದೇ ಮೂಳೆ ಅದೇ ಕೀಲು, ಆದರೆ ಮನುಷ್ಯನ ಕಣ್ಣಿಗೆ ಮಾತ್ರ ಕೆಲವರು ಮೇಲು ಕೆಲವರು ಕೀಳು. ಮನುಷ್ಯರ ಕಣ್ಣಿಗೆ ಮಾತ್ರ ಕೆಲವರು ಮೇಲು ಕೆಲವರು ಕೀಳು. ಹೀಗೆ ನೋಡಿ, ಕವಿವಾಣಿಯಲ್ಲಿ ಎಂಥ ಶಕ್ತಿ ಇರುತ್ತೆ. ಯಾಕೆ ಅಂದ್ರೆ ಅದು ಹೃದಯದಿಂದ ಮೂಡಿ ಬರುವ ಶಬ್ದಗಳಾದ್ದರಿಂದ ನಮ್ಮ ಹೃದಯವನ್ನ ತಟ್ಟುತ್ತೆ. ಸ್ನೇಹಿತರೆ, ಈ ಮಾತುಗಳನ್ನ ಆರಂಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಟ್ಟೆ. ಇಂಗ್ಲಿಷ್ ನಲ್ಲಿ ಸರ್ ಒಂದು ಕೊಟೇಶನ್ ಓದಿದ್ದೆ ನಾನು. ಬೀದರಲ್ಲಿ ವಿಸ್ತರಣಾ ನಿರ್ದೇಶಕನಾಗಿದ್ದಾಗ ನಾವು ಅಲ್ಲಿ ಕೃಷಿ ಮೇಳ, ತೋಟಗಾರಿಕಾ ಮೇಳ, ಪಶು ಮೇಳ, ಮತ್ತೆ ಹೈನುಗಾರಿಕಾ ಮೇಳ ಮತ್ತು ಮತ್ಸ್ಯ ಮೇಳ, ಈ ಎಲ್ಲ ವಿಭಾಗಗಳಲ್ಲಿ ನಾವು ರಾಯಚೂರು ವಿಶ್ವವಿದ್ಯಾಲಯ, ನಮ್ಮ ಹಿಂದಿನ ವಿಸ್ತರಣಾ ನಿರ್ದೇಶಕರು ಮತ್ತು ಕುಲಪತಿಗಳು ಇಲ್ಲೇ ಇದ್ದಾರೆ, ಡಾಕ್ಟರ್ ವಿಶ್ವನಾಥ್ ಅವರು ನಾವು ಮತ್ತು ಧಾರವಾಡ ವಿಶ್ವವಿದ್ಯಾಲಯ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ಮೇಳಗಳನ್ನ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ನಾನು ಈ ಕೊಟೇಶನ್ ಓದಿದ್ದೆ. ಏನು ಅಂದ್ರೆ, ವರ್ಲ್ಡ್ ರಿಜಾಯ್ಸಸ್ ವೆನ್ ಫಾರ್ಮರ್ ಸ್ಮೈಲ್ಸ್, ವರ್ಲ್ಡ್ ರಿಜಾಯ್ಸಸ್ ವೆನ್ ಫಾರ್ಮರ್ ಸ್ಮೈಲ್ಸ್. ಇದು ಇಂಗ್ಲಿಷ್ ನಲ್ಲಿ ಓದಿದಾಗ ಅಷ್ಟು ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರಲಿಲ್ಲ. ನಾನು ಅದನ್ನ ಕನ್ನಡಕ್ಕೆ ತನುರ್ಜಮೆ ಮಾಡಿ ರೈತ ಸಮುದಾಯದ ಮುಂದೆ ನಾನು ಹೇಳಿದೆ. ಒಂದು ಕರತಾಡನ ಕೇಳಿ ಬಹಳ ಖುಷಿ ಆಯ್ತು. ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ರೈತನ ಮೊಗದಲ್ಲಿ ನಗು ಚಿಮ್ಮಿದಾಗ ವಿಶ್ವವೇ ಸಂಭ್ರಮಿಸುತ್ತದೆ. ರೈತನ ಮೊಗದಲ್ಲಿ ಸದಾ ನಗು ಇರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಡೀ ಸಮಾಜದ ಮೇಲಿದೆ, ವಿಜ್ಞಾನಿಗಳ ಮೇಲಿದೆ, ಅಧಿಕಾರಗಳ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಅನ್ನದಾತ ಎನ್ನುವ ನನ್ನ ಒಂದು 4 ಸಾಲಿನ ಕವಿತೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.
ಸೂರ್ಯನ ಶಕ್ತಿಗೆ ಸಮನಾದ ಬೆಳಕುಂಟೆ? ಸಮುದ್ರದ ಅಗಾಧತೆಗೆ ಸರಿಸಮನಾದ ಹೋಲಿಕೆಯುಂಟೆ? ಹಿಮಾಲಯ ಪರ್ವತದ ಎತ್ತರಕ್ಕೆ ನಿಲ್ಲಬಲ್ಲ ವ್ಯಕ್ತಿಯುಂಟೆ? ಅಪ್ಪಳಿಸಿ ಬೀಸುವ ಚಂಡಮಾರುತ ತಡೆದು ನಿಲ್ಲಿಸುವವರುಂಟೆ? ಅಂತೆಯೇ ರೈತರ ಪರಿಶ್ರಮದ ಫಲಕ್ಕೆ ಬೆಲೆ ಕಟ್ಟುವವರುಂಟೆ? ರೈತರ ಪರಿಶ್ರಮದ ಫಲ ಅದು ಚಿನ್ನ, ವಜ್ರಕ್ಕಿಂತಲೂ ಅಮೂಲ್ಯ. ಇದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನ ನಾವು ಬೆಳೆಸ್ಕೊಳ್ಬೇಕು. ನಾನು 2 ನಿಮಿಷ ತಗೊಳ್ತೇನೆ. ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನ ಪಡಬೇಕು. ಯಾಕೆಂದ್ರೆ ನಮ್ಮ ದೇಶ ಅಂತಿಂತ ದೇಶ ಅಲ್ಲ, ಸಮೃದ್ಧವಾದ ದೇಶ. ಇಡೀ ಪ್ರಪಂಚದ ಎಲ್ಲ ದೇಶಗಳು ಭಾರತದ ಕಡೆ ನಿಬ್ಬೆರಗಾಗಿ ನೋಡ್ತಾ ಇವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಹೆಚ್ಚಿನವರಾದ ನಮಗೆ ಅದರ ಅರಿವಿಲ್ಲ. ಉದಾಹರಣೆಗೆ 28 ರಾಜ್ಯಗಳು, 9 ಕೇಂದ್ರಾಡಳಿತಕ್ಕೆ ಒಳಪಟ್ಟ ಪ್ರದೇಶಗಳು, 2116 ಭಾಷೆಗಳು, 4600 ಜಾತಿಗಳು, 6 ಧರ್ಮಗಳು, 6 ಪ್ರಾದೇಶಿಕ ವೈಶಿಷ್ಟ್ಯತೆಯಿಂದ ಕೂಡಿದ ಗುಂಪುಗಳು, 600 ಗುಡ್ಡಗಾಡು ಜನಾಂಗಗಳು, 6,44,000 ಹಳ್ಳಿಗಳು. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 6,44,000 ಹಳ್ಳಿಗಳು, 140 ಕೋಟಿ ಜನ ಮತ್ತು ದೇಶ ಒಂದೇ ಒಂದು ಭಾರತ. ಇದರ ಬಗ್ಗೆ ನಮ್ಮಲ್ಲೇ ಹೆಚ್ಚಿನವರಿಗೆ ಅರಿವಿಲ್ಲ. ಇಂಥ ವೈವಿಧ್ಯತೆಯಿಂದ ಕೂಡಿದಂತ ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ಬೇಕು. ಇನ್ನು ಮುಂದುವರಿಸಿ ಇನ್ನೂ 2 ನಿಮಿಷ ತಗೊಳ್ಳೋದಾದ್ರೆ, ನಾನು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ಇಲ್ಲಿರ್ತಕ್ಕಂಥ ವೈವಿಧ್ಯತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಎವ್ರಿ ಸ್ಟೇಟ್ ಇನ್ ಅವರ್ ಕಂಟ್ರಿ ಈಸ್ ಯುನಿಕ್. ಫಾರ್ ಇನ್ಸ್ಟೆನ್ಸ್, ವೆಸ್ಟ್ ಬೆಂಗಾಲ್ ಫಾರ್ ರೈಟಿಂಗ್, ಪಂಜಾಬ್ ಫಾರ್ ಫೈಟಿಂಗ್, ಆಂಧ್ರ ಪ್ರದೇಶ್ ಫಾರ್ ಹಾರ್ಡ್ ವರ್ಕಿಂಗ್, ಕೇರಳ ಫಾರ್ ಲರ್ನಿಂಗ್, ನಾಗಾಲ್ಯಾಂಡ್ ಫಾರ್ ಹಿಲ್ಸ್, ಮಹಾರಾಷ್ಟ್ರ ಫಾರ್ ಮಿಲ್ಸ್, ಮಣಿಪುರ್ ಫಾರ್ ಡಾನ್ಸ್, Odisha for glance, Assam for tea, Karnataka for IT, Goa for beaches, Himachal Pradesh for spices, Bombay for beauty, Delhi for majesty, Gujarat for wealth, Madhya Pradesh for health, Rajasthan for costumes, UP for poems, Lakshadweep for hospitality, Andaman and Nicobar for scenic beauty, Jharkhand for mines, Pondicherry for wines, Kashmir for looking, Chennai for cooking. ಇಂದಿನ ಮಡ್ರಾಸ್ನಲ್ಲಿ ಮಸಾಲ ದೋಸೆ, ಇಡ್ಲಿ ವಡ, ರವಾ ದೋಸೆ, ಸಾಂಬಾರು ಇದನ್ನೆಲ್ಲ ಕಂಡು ಹಿಡಿದಂಥವರು ಮಹನೀಯರು ಮಡ್ರಾಸ್ನವರು. ಈ ದಿವಸ ಇಡೀ ಪ್ರಪಂಚದಲ್ಲಿ ಟಾಪ್ 10 ಬೆಸ್ಟ್ ಫುಡ್ಸ್ ಅಂತ ಲಿಸ್ಟ್ ಮಾಡಿದ್ದಾರೆ ಯುನೈಟೆಡ್ ನೇಷನ್ಸ್ ಅವರು. ಆ ಟಾಪ್ 10 ನಲ್ಲಿ ನಮ್ಮ ಮಸಾಲ ದೋಸೆ ಸೇರಿದೆ. ಒಂದು ಚಪ್ಪಾಳೆ ಕಡೆ ಮಡ್ರಾಸಿನ ಅವರಿಗೆ, ಕಂಡು ಹಿಡಿದವರಿಗೆ. ಹಾಗೆ ನಮ್ಮ ದೇಶದ ಇಷ್ಟು ವೈವಿಧ್ಯತೆಯನ್ನು ನೋಡುವಾಗ ಹೆಮ್ಮೆ ಅನ್ಸುತ್ತಲ್ವಾ? ಓಕೆ ಸ್ನೇಹಿತರೆ, ಮತ್ತೆ ನಗು ಮತ್ತು ಸಂತೋಷದ ಕಡೆ ಸ್ವಲ್ಪ ಗಮನ ಹರಿಸುವ. ನಾನು ಆಗ್ಲೇ ಹೇಳಿದೆ, ಸಂತೋಷ ಎಷ್ಟು ಮುಖ್ಯ ಅಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನದಲ್ಲಿ ಒಂದು ಮಾತು ಹೇಳಿದ್ದಾರೆ, ಪರಮ ಸಂತೋಷ ಮತ್ತು ಪರಮ ಶಾಂತಿ ಇವೆರಡೂ ಪ್ರತಿಯೊಬ್ಬರ ಜೀವನದ ಪರಮ ಗುರಿಗಳಾಗಿರಬೇಕು. ಪರಮ ಸಂತೋಷ ಮತ್ತು ಪರಮ ಶಾಂತಿ ಇವೆರಡಿದ್ರೆ ಇದೇನ್ ಬೇಕು ನಿಮಗೆ? ಅದನ್ನ ಮಹಾಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಹೋದಂತ ಮಹನೀಯರು. ಈಗ ಸಂತೋಷದ ಬಗ್ಗೆ ಒಂದು ಸಣ್ಣ ವ್ಯಾಖ್ಯಾನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣ ಗೀತಾದಲ್ಲಿ ಉಪದೇಶ ಮಾಡ್ತಾ ಹೀಗೆ ಹೇಳ್ತಾನೆ, ಸಂತೋಷ ಅಂದ್ರೆ ಏನು? ಸಂತೋಷ ಬಹುಶಃ ಅದು ಜಗತ್ತಿನ ಅತ್ಯಂತ ಅಪರೂಪವಾದ ಆಸ್ತಿ. ಅದು ಮನುಷ್ಯ ಏನೆಲ್ಲ ಗಳಿಸಬಹುದು, ಸಾಮ್ರಾಜ್ಯವನ್ನ, ಆಧಿಪತ್ಯವನ್ನ, ಆದ್ಯತೆಯನ್ನ, ಅಧಿಕಾರವನ್ನ,
ಧೀಮಂತಿಕೆಯನ್ನ ಮತ್ತು ಪ್ರಖ್ಯಾತಿಯನ್ನ ಮನುಷ್ಯ ಏನೆಲ್ಲ ಗಳಿಸಬಹುದು, ಆದರೆ ವ್ಯಕ್ತಿಗೆ ಅಪರೂಪವಾದ ಸಂತೋಷವನ್ನ ಗಳಿಸೋದು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಭೀಷ್ಮ. ಸಂತೋಷ ಸಕಲ ಧರ್ಮಗಳ, ಸಕಲ ತತ್ವಜ್ಞಾನಗಳ, ಸಕಲ ಮಾನವ ಪ್ರಯತ್ನಗಳ ಚರಮ ಫಲವಾಗಿದೆ. ಯಾರು ಅಂತಹ ಸಂತೋಷವನ್ನು ಗಳಿಸ್ತಾರೋ ಅಂಥವರ ಜೀವನ ಸಾರ್ಥಕವಾಗುತ್ತದೆ. ಜೀವನವನ್ನ ಸರಸಮಯವಾಗಿಯೂ ಮತ್ತು ಗಂಭೀರವಾಗಿಯೂ ತೆಗೆದುಕೊಳ್ಳಬೇಕು. ಲೈಫ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಇಷ್ಟು ಸುಂದರವಾಗಿ ಹೇಳಿದನಲ್ವಾ. ನಾವು ದುಡಿಬೇಕು ನಿಜ, ಹಾಗೇನೆ ಮನಸ್ಸಿಗೆ ಉಲ್ಲಾಸವಾಗುವಂತಹ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಒಳ್ಳೊಳ್ಳೆ ಸಂಗೀತವನ್ನ ಕೇಳಬೇಕು, ನೃತ್ಯವನ್ನ ನೋಡಬೇಕು, ಆಟೋಟಗಳಲ್ಲಿ ಭಾಗವಹಿಸಬೇಕು. ಈ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಮನಸ್ಸು ಪ್ರಫುಲ್ಲವಾಗಿರ್ತದೆ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನನಗನ್ಸುತ್ತೆ, ನಗು ಇರುವಲ್ಲಿ ಸಂತೋಷ ಇದೆ, ಸಂತೋಷ ಇರುವಲ್ಲಿ ಪ್ರೀತಿ ಇದೆ, ಪ್ರೀತಿ ಇರುವಲ್ಲಿ ಸುಂದರ ಬದುಕಿದೆ, ಸುಂದರ ಬದುಕಿರುವಲ್ಲಿ ಮನಃಶಾಂತಿ ಇದೆ. ಪ್ರೀತಿ ಇರುವಲ್ಲಿ ಸುಂದರ ಬದುಕಿದೆ ಅನ್ನುವುದು ಗಾಂಧೀಜಿ ಹೇಳಿದ ಮಾತು. ಪ್ರೀತಿಸುವವರು ಹಿಂಸಿಸುವುದಿಲ್ಲ, ಹಿಂಸಿಸುವವರು ಪ್ರೀತಿಸುವುದಿಲ್ಲ ಅನ್ನೋ ಮಾತು ಹೇಳಿಬಿಟ್ರು ಗಾಂಧೀಜಿ. ಸ್ನೇಹಿತರೆ, ಅಷ್ಟು ಹೇಳ್ತಾ ಒಬ್ಬೊಬ್ಬರ ನಗುವನ್ನು ನೋಡಿ ನಾವು ಅವರು ಎಂಥವರು ಅಂತ ಅರ್ಥ ಮಾಡ್ಕೊಳ್ಬಹುದಂತೆ. ಇದೊಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಎಲ್ಲೋ ಒಂದ್ ಕಡೆ ಓದಿದ್ದನ್ನ ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದು ರೀತಿಯಲ್ಲಿ ಹಾಸ್ಯಮಯವಾಗಿನೇ ತಗೊಳ್ಳಿ. ತನ್ನೊಳಗೆ ನಗುವವ ಜ್ಞಾನಿ, ತಾನೇ ನಗುವವ ಹುಚ್ಚ. ಮೈ ಮರೆತು ನಗುವವ ರಸಿಕ, ಗೆಳತಿಯನ್ನ ನೆನೆದು ನಗುವವ ಪ್ರೇಮಿ. ಬೇರೊಬ್ಬರನ್ನ ನೋಡಿ ನಗುವವ ದುಷ್ಟ, ಬೇರೊಬ್ಬರಿಗಾಗಿ ನಗುವವ ಅಯೋಗ್ಯ, ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಗುವವ ಖಳನಾಯಕ, ನಕ್ಕು ಇತರರನ್ನ ನಗಿಸುವವ ಹಾಸ್ಯಗಾರ, ನಗು ನಗುತ್ತಲೇ ವಿಜಯ ಸಾಧಿಸುವವ ಬುದ್ಧಿವಂತ. ಗೆದ್ದರೂ ನಗದವ ಕರ್ಮಯೋಗಿ, ಗೆದ್ದರೂ ನಗದವ ಕರ್ಮಯೋಗಿ. ಅಂತಹ ಸಿದ್ದೇಶ್ವರ ಸ್ವಾಮಿಗಳು, ಅಂತಹ ಮಹಾನ್ ಯೋಗಿಗಳು ನಗಬೇಕಂತನೂ ಅನ್ಸಲ್ಲ. ಅವರ ಯಶಸ್ಸು, ನಗು ಎಲ್ಲದೂ ಸಿಕ್ಕಿರುತ್ತೆ.